ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೀಶ್ವರ್ ಅವರು ಗುಡುಗಿದ್ದಾರೆ. ಸಿಪಿ ಯೋಗೀಶ್ವರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ.ಕೆ ವಿರುದ್ಧ ಮಾಡಿದ ಅಧ್ವಾನದ ಫಲ ಅನುಭವಿಸುತ್ತಿದ್ದೇವೆ. ಎಚ್.ಡಿ.ಕೆ ಮಾಡಿದ ಅಧ್ವಾನದ ಫಲ ಅನುಭವಿಸುತ್ತಿದ್ದೇವೆ. ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸಿಪಿ ಯೋಗೀಶ್ವರ್ ಅವರು ಗುಡುಗಿದ್ದಾರೆ. ಕಳೆದ 6-7 ವರ್ಷಗಳಲ್ಲಿ ಕ್ಷೇತ್ರ ಕಂಪ್ಲೀಟ್ ಆಗಿ ಅಧ್ವಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ನೀರಾವರಿ ಸಂಪೂರ್ಣ ಕುಂಠಿತಗೊಂಡಿದೆ. ನಾನು ಜಾರಿಗೆ ತಂದ ಯೋಜನೆಗಳು ಕಣ್ಮರೆಯಾಗಿವೆ. ಹೀಗಂತ ಎಚ್.ಡಿ.ಕೆ ವಿರುದ್ಧ ಸಾಲು ಆರೋಪ ಮಾಡಿರುವಂತಹ ಸಿಪಿ ಯೋಗೀಶ್ವರ್. ಕುಮಾರಸ್ವಾಮಿ ಅವರ ವಿರುದ್ಧ ಸಿಪಿ ಯೋಗೀಶ್ವರ್ ಅವರು ಈಗ ಗರಂ ಆಗಿರುವಂತಹದ್ದು. ಅಂದರೆ ಈಗಾಗಲೇ ಈ ಹಿಂದೆ ಸಿಪಿ ಯೋಗೀಶ್ವರ್ ಅವರು ಚನ್ನಪಟ್ಟಣದಲ್ಲಿ ಗೆಲುವನ್ನು ಸಾಧಿಸಿದರು. ಅದಕ್ಕಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರಿದ್ದರು. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟ ನಂತರ ಮತ್ತೆ ಸಿಪಿ ಯೋಗೀಶ್ವರ್ ಅವರು ಮತ್ತೆ ಜನರು ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಸದ್ಯಕ್ಕೇನಂತಂದರೆ ಸಿಪಿ ಯೋಗೀಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಕುಮಾರಸ್ವಾಮಿ ಪೈಪ್ಲೈನ್ ಕಾಮಗಾರಿ ಕಳಪೆ ಮಾಡಿದ್ದಾರೆ. ಕುಮಾರಸ್ವಾಮಿ ಕೆಲಸಗಳು ಎಲ್ಲೂ ಕೂಡ ಚಾಲ್ತಿಯಲ್ಲಿಲ್ಲ. ಕೆರೆಗಳಿಗೆ ನೀರು ಬಂದರೂ ಸಹ ನೀರು ನಿಲ್ತಾ ಇಲ್ಲ. ಅಭಿವೃದ್ಧಿ ಬಂದಾಗ ಸೋತಿದ್ದರೂ ಸಹ ಕೆಲಸ ಮಾಡಬೇಕು. ರಾಜಕೀಯ ಮುಗೀತು, ಇನ್ನೇನಿದ್ರೂ ಕೂಡ ಅಭಿವೃದ್ಧಿ ಮಾತ್ರ. ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೀಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸಿಪಿ ಯೋಗೀಶ್ವರ್ ಅವರು ಚನ್ನಪಟ್ಟಣದ ಕ್ಷೇತ್ರದ ಶಾಸಕರಾಗಿರುವಂತಹದ್ದು. ಈಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿನ ಕೂಡ ಮಾಡಿರುವಂತಹದ್ದು. ಕುಮಾರಸ್ವಾಮಿ ಅವರು ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಎಡವಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಕ್ಷೇತ್ರದ ಜನರು ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಬಂದ ನಂತರ ಏನಾದರೂ ಒಂದಷ್ಟು ಕೆಲಸ ಕಾರ್ಯಗಳು ಆಗುತ್ತೆ ಅಂತೇಳಿ ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಆ ಭರವಸೆಗಳೆಲ್ಲವೂ ಕೂಡ ಈಗ ಸುಳ್ಳಾಗಿರುವಂತಹದ್ದು. ಕೆರೆಗಳಿಗೆ ನೀರು ಬಂದರೂ ಕೂಡ ನೀರು ನಿಲ್ತಾ ಇಲ್ಲ. ಹೀಗಂತ ಸಿಪಿ ಯೋಗೀಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರವನ್ನು ಕಂಪ್ಲೀಟಾಗಿ ಅಧ್ವಾನ ಮಾಡಿದ್ದಾರೆ. ಈ ರೀತಿಯಾಗಿ ಸಿಪಿ ಯೋಗೀಶ್ವರ್ ಅವರು ಹೇಳಿರುವಂಥದ್ದು. ಇನ್ನೇನಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಬರೀ ರಾಜಕೀಯ ಇತ್ತು. ಆದರೆ ಇನ್ನು ಮುಂದೆ ಅಭಿವೃದ್ಧಿಯತ್ತ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸಿಪಿ ಯೋಗೀಶ್ವರ್ ಅವರು ಹೇಳಿರುವಂಥದ್ದು.